ಹಾಯ್, ಗುರ್ತ ಸಿಕ್ಕಿತಾ? ನಾನು ಮಾಯಾ. ಓ, ಹಾಗೆ ಹೇಳಿದ್ರೆ ನಿಮಗೆ ಗುರ್ತ ಸಿಗ್ಲಿಕ್ಕಿಲ್ಲ. ಸೊಸೈಟಿ ನನ್ನನ್ನು ಕರೆಯುವ ರೀತಿಯಲ್ಲಿ ನಿಮಗೆ ನನ್ನ ಇಂಟ್ರೊಡಕ್ಷನ್ ಕೊಡ್ತೇನೆ. ಹಾಯ್, ದಿಸ್ ಇಸ್ ಡಿವೋರ್ಸಿ ಮಾಯಾ. ನಾರ್ಮಲ್ ಆಗಿ ಇನಿಷಿಯಲ್ಸ್ ಮಿಸ್, ಮಿಸ್ಸಸ್ ಹೀಗೆ ಶುರುವಾಗುದು. ನಂದು ಡಿವೋರ್ಸಿ ಅಂತ ಶುರುವಾಗುದು. ಮದುವೆ ಮುರಿಲಿಕ್ಕೆ ಗೊತ್ತಿಲ್ಲ, ಜನ ಡಿಟೆಕ್ಟಿವ್ ಆಗಿ ಬಿಡ್ತಾರೆ. ಬೋಸುಡಿ CID. ಡಿವೋರ್ಸ್ ಆದ ನಂತರ ಗಂಡಸರಿಗೆ ಯಾರು ಏನು ಹೇಳುದಿಲ್ಲ. ಇನ್ಸ್ಟೆಡ್ ಏನ್ ಮಾಡುದು, ಹಣೆ ಬರ ಸರಿ ಇರ್ಲಿಲ್ಲ ಅಂತ ಅನ್ಸ್ತದೆ. ಹೆಣ್ಣು ಮಗಳು ಡಿವೋರ್ಸ್ ಆದ್ರೆ ಹಿಂದೆ ಎಂತದೋ ಸ್ಟೋರಿ ಇರ್ಬೇಕು, ಸ್ಟೈಲಿಸ್ ಅಲ್ಲ ನೋಡಿಗೆ, ಇಟ್ಕೊಂಡಿರ್ಬೇಕು ಯಾರನ್ನು. ಸ್ವಲ್ಪ ಸ್ಟೈಲಿಶ್ ಔಟ್ಫಿಟ್ ಹಾಕಿದ್ರೆ ಸಾಕು, ಜನ ಕೇಳ್ತಾರೆ ಏನಾಯ್ತು ಇವಳಿಗೆ. ನನ್ಗೆ ಬುದ್ಧಿ ಬಂದಿದೆ, ಅಕ್ಕಲು ಬಂದಿದೆ. ಸೊಸೈಟಿಗೆ ನಾನು ಡಿವೋರ್ಸ್ ಆದೆ ಅಂತ ತಲೆ ಬಿಸಿ ಅಲ್ಲ, ಸಂಹಾವು ನನ್ನನ್ನು ಯಾರು ಕಂಟ್ರೋಲ್ ಮಾಡ್ತಿಲ್ಲಲ್ಲ, ಅದಕ್ಕೆ ಹೊಟ್ಟೆ ಕಿಚ್ಚು. ಡಿವೋರ್ಸ್ ಆಗುವ ಮುಂಚೆ ನನ್ನ ಪೇರೆಂಟ್ಸ್ ಹತ್ರ ಯಾರು ಸಹ ಬಂದು ಕೇಳಲಿಲ್ಲ, ನಿಮ್ಮ ಮಗಳು ಹೇಗಿದ್ದಾಳೆ, ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾರ ಮನೆಯವರು. ಈಗ ಸಡನ್ಲಿ ಎಲ್ರಿಗೆ ಸಹ ಭಾರಿ ಕಾಳಜಿ. ನಾನು ಹೋಗ್ತಾ ಬರ್ತಾ ಇರ್ಬೇಕಾದ್ರೆ ನನ್ನ ಹಿಂದಗಡೆ ಇಬ್ಬರು ಹೆಂಗಸರು ಮಾತಾಡೋದು. ಅಲ್ಲ, ನಾನೊಂದು ಕೇಳುದು, ನಿಮ್ಗೆ ಹೇಳಲಿಕ್ಕಿರೋದು ನನ್ನ ಬಗ್ಗೆ ಅಲ್ಲ, ಧೈರ್ಯದಲ್ಲಿ ಮಾತಾಡಿ ಮಾರೆ. ಯಾರ ಲೈಫ್ ನಾತ ಹೊಡಿತಾ ಇರ್ತದೆ ನೋಡಿ, ನಮ್ಮ ಪರ್ಸನಲ್ ಲೈಫ್ ಕೊಳ್ತಾ ಹೋಗಿರ್ತದೆ ನೋಡಿ, ಅವರು ಮಾತ್ರ ಮಾತಾಡುದು. ನನ್ನ ಅಚೀವ್ಮೆಂಟ್ಗಿಂತ ಸಹ ಜಾಸ್ತಿ ನನ್ನ ಡಿವೋರ್ಸಿಗೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಕೆಲವರು ಎಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತಂದ್ರೆ ನನ್ಗೆ ಅನಿಸ್ತದೆ ನನ್ನ ಸೆಟಲ್ಮೆಂಟ್ ಹಣದಲ್ಲಿ ಇವರಿಗೆ ಸಹ ಶೇರ್ ಕೊಡ್ಬೇಕಂತ. ನಿಮ್ಮ ಗಂಡನ ಮನೆಯಲ್ಲಿ ನೀವು ಭಿಕ್ಷುಕರಿಗಿಂತ ಕಡೆ ಬದುಕ್ತಾ ಇದ್ದೀರಿ. ಅದೇ ಬೇರೆ ಹೆಣ್ಣು ಮಕ್ಕಳು ಅಂತ ಬದುಕಿಂದ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಪಟ್ರೆ ನಿಮಗೆ ಇಲ್ಲದ ಸಲ್ಲದ ಜಾಗದಲ್ಲಿ ಉರಿತದೆ ಅಲ್ಲ. ಮತ್ತೆ ನಿಮ್ಮ ಮಾತುಗಳನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ. ಈಗ ಬೊಗಳುವ ನಾಯಿದು ಬಾಯಿಗೆ ಕೈ ಹಾಕಿ ಬಾಯಿಯನ್ನು ಮುಚ್ಚಿಸ್ಲಿಕ್ಕೆ ಆಗ್ತದ? ಅದು ಸಹ ಹುಚ್ಚು ನಾಯಿ ಆದ್ರೆ ನಮ್ಗೆ ಹುಚ್ಚು ಹಿಡಿದಿಲ್ವಾ? ಅದೇ ರೀತಿ ನೀವು ಬೊಗಳುವ ನಾಯಿ ಅಷ್ಟೇ, ಅಷ್ಟೇ.